ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ, ಕೋರ್ಟ್ಗೆ ಹೋಗದೇನೆ ಆಸ್ತಿ ವಿವಾದದ ಕುರಿತಂತೆ ಪರಿಹಾರವನ್ನ ಕಂಡುಕೊಳ್ಬಹುದಾ? ಕುಟುಂಬದ ಜಗಳಕ್ಕೆ ಕಾನೂನು ಪರಿಹಾರ ಇದೆಯಾ? ಆ ಪರಿಹಾರ ಏನು? ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಣ್ಣ ತಮ್ಮಂದಿರ ಮಧ್ಯೆ ಇರುವಂತಹ ಆಸ್ತಿ ವಿವಾದ ವರ್ಷಗಟ್ಟಲೆ ಕೋರ್ಟ್ನಲ್ಲಿ ನಡೀತಾ ಇರುತ್ತೆ. ಹಣ, ಸಮಯ, ಸಂಬಂಧ ಎಲ್ಲವೂ ಕೂಡ ಹಾಳಾಗಿರುತ್ತೆ. ಆದರೆ ಸರಿಯಾದಂತಹ ಪರಿಹಾರ ಸಿಕ್ಕಿರೋದಿಲ್ಲ. ಇದಕ್ಕೆ ಒಂದು ಕಾನೂನು ಪರಿಹಾರ ಇದೆ. ಅದೇನೆಂದರೆ ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡ್. ಈ ವಿಡಿಯೋದಲ್ಲಿ ನಾವು ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡ್ ಅಂದರೆ ಏನು, ಯಾರು ಮಾಡಬಹುದು, ಹೇಗೆ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತಾ, ಅದರ ಲಾಭ ನಷ್ಟ ಏನು, ನಾವೆಲ್ಲ ಮಾಡುವಂತಹ ಕಾಮನ್ ಮಿಸ್ಟೇಕ್ಸ್ ಏನು, ಎಲ್ಲವನ್ನ ಕೂಡ ತಿಳಿದುಕೊಳ್ಬಹುದು. ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡ್ ಅಂದರೆ ಕುಟುಂಬದ ಸದಸ್ಯರು ಒಪ್ಪಿಗೆಯ ಮೇರೆಗೆ ಅಂದರೆ ಒಪ್ಪಂದದ ಮೂಲಕ ಆಸ್ತಿ ಹಕ್ಕುಗಳನ್ನು ಹಂಚಿಕೊಳ್ಳುವಂತಹ ಕಾನೂನು ದಾಖಲೆ ಆಗಿರುತ್ತೆ. ಕೋರ್ಟ್ ಹೊರಗೆ ಅಂದರೆ ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟನ್ನು ಮಾಡಿಕೊಂಡು ಸಮಸ್ಯೆಗೆ ಪರಿಹಾರ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಮಾಡಿಕೊಳ್ಳುವಂಥದ್ದು. ಇದು ಶಾಂತಿಯುತವಾಗಿ ಕುಟುಂಬದ ಮಧ್ಯೆ ಮಾಡಿಕೊಳ್ಳುವಂತಹ ಒಂದು ಸೆಟ್ಲ್ಮೆಂಟ್ ಆಗಿರುತ್ತೆ. ಇದು ಪಾರ್ಟಿಷನ್ ಸೂಟ್ಗೆ ಪರ್ಯಾಯ ವ್ಯವಸ್ಥೆ ಆಗಿರುತ್ತೆ. ಯಾರು ಫ್ಯಾಮಿಲಿ ಸೆಟ್ಲ್ಮೆಂಟನ್ನು ಮಾಡ್ಕೊಳ್ಬಹುದು ಅಂತ ನೋಡೋದಾದರೆ, ತಂದೆ ತಾಯಿ ಮತ್ತು ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಮಕ್ಕಳು ಮತ್ತು ಮೊಮ್ಮಕ್ಕಳು, ಅಂದರೆ ಒಂದೇ ಕುಟುಂಬಕ್ಕೆ ಸೇರಿದವರಾಗಿರಬೇಕು. ಹೊರಗಿನ ವ್ಯಕ್ತಿಗಳ ಜೊತೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಈಗ ಆನ್ಸಿಸ್ಟರ್ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರ್ಬೋದು, ಅಥವಾ ಸೆಲ್ಫ್ ಎಕ್ವೈರ್ಡ್ ಪ್ರಾಪರ್ಟಿ ಅಂದರೆ ಪಿತ್ರಾರ್ಜಿತ ಆಸ್ತಿ ಡಿಸ್ಪ್ಯೂಟ್ ಇರ್ಬೋದು, ಅಥವಾ ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಗೆ ಶೇರಿಂಗ್ ಇರ್ಬೋದು, ವಿಲ್ ಇಲ್ಲದೆ ಇರುವಂತಹ ಆಸ್ತಿ ಇರ್ಬೋದು, ಅಥವಾ ಪಾರ್ಟಿಷನ್ ಡಿಲೇ ಆಗ್ತಾ ಇರುವಂತಹ ಆಸ್ತಿ ಇರ್ಬೋದು. ಈಗ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಡಿಸ್ಪ್ಯೂಟ್ ಆಗಿರುತ್ತೆ, ಆ ರೀತಿಯ ಪ್ರಾಪರ್ಟಿ ಇರ್ಬೋದು, ಅಥವಾ ಪೇರೆಂಟ್ಸ್ ಮತ್ತು ಚಿಲ್ಡ್ರನ್ಸ್ ಮಧ್ಯೆ ಪ್ರಾಪರ್ಟಿ ಇಶ್ಯೂಸ್ ಇರ್ಬೋದು. ಇದೆಲ್ಲದಕ್ಕೂ ಕೂಡ ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡ್ ಮಾಡಿಕೊಂಡ್ರೆ ನಿಮಗೆ ಪರಿಹಾರ ಸಿಗುತ್ತೆ. ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡ್ನಲ್ಲಿ ಎಲ್ಲ ಕುಟುಂಬದ ಸದಸ್ಯರ ವಿವರವನ್ನು ಹಾಕಬೇಕಾಗತ್ತೆ. ಆಸ್ತಿಯ ಸಂಪೂರ್ಣ ವಿವರಣೆ ಇರಬೇಕು. ಯಾರು ಯಾವ ಭಾಗವನ್ನು ಪಡೆದುಕೊಳ್ತಾ ಇದ್ದಾರೆ, ಯಾರು ಯಾವುದರ ಮೇಲೆ ಹಕ್ಕನ್ನು ಬಿಟ್ಟುಕೊಡ್ತಾ ಇದ್ದಾರೆ, ಅಂದರೆ ಫ್ಯೂಚರ್ ಕ್ಲೇಮ್ ಇಲ್ಲ ಅನ್ನುವಂತಹ ಘೋಷಣೆ ಕೂಡ ಅದರಲ್ಲಿರಬೇಕು. ಎಲ್ಲ ಸದಸ್ಯರ ಸಹಿ ಇರಬೇಕಾಗತ್ತೆ. ಈಗ ಎರಡು ರೀತಿಯಲ್ಲಿ ಫ್ಯಾಮಿಲಿ ಸೆಟ್ಲ್ಮೆಂಟನ್ನು ಮಾಡ್ಕೊಳ್ಬೋದು. ಒಂದು ಅನ್ರಿಜಿಸ್ಟರ್ಡ್ ಫ್ಯಾಮಿಲಿ ಸೆಟ್ಲ್ಮೆಂಟ್ ಅಂದರೆ ಇದು ಓರಲ್ ಸೆಟ್ಲ್ಮೆಂಟ್ ಆಗಿರುತ್ತೆ. ಅಥವಾ ಈಗ ಒಂದು ಡೀಡನ್ನು ರೆಡಿ ಮಾಡಿರ್ತಾರೆ, ಅದನ್ನು ರಿಜಿಸ್ಟರ್ ಮಾಡಿರಲ್ಲ, ಸ್ಟಾಂಪ್ ಡ್ಯೂಟಿ ಕಡಿಮೆ ಆಗುತ್ತೆ ಅಥವಾ ಸ್ಟಾಂಪ್ ಡ್ಯೂಟಿ ತುಂಬದು ಬರಲ್ಲ ಅನ್ನೋ ಕಾರಣಕ್ಕೆ ರಿಜಿಸ್ಟರ್ ಮಾಡ್ದೇ ಮಾಡ್ಕೊಂಡಿರ್ತಾರೆ. ಸೊ ಅದು ತುಂಬಾ ರಿಸ್ಕ್ ಇರುತ್ತೆ, ಅಂದರೆ ಡಿಸ್ಪ್ಯೂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಯಾವತ್ತೂ ಕೂಡ ಸೇಫ್ ಇರೋದಿಲ್ಲ. ಈಗ ಎರಡನೇದಾಗಿ ರಿಜಿಸ್ಟರ್ಡ್ ಫ್ಯಾಮಿಲಿ ಸೆಟ್ಲ್ಮೆಂಟ್. ಒಂದು ಅನ್ರಿಜಿಸ್ಟರ್ಡ್ ಫ್ಯಾಮಿಲಿ ಸೆಟ್ಲ್ಮೆಂಟ್, ಮತ್ತೊಂದು ರಿಜಿಸ್ಟರ್ಡ್ ಫ್ಯಾಮಿಲಿ ಸೆಟ್ಲ್ಮೆಂಟ್. ನಾನು ಹೇಳೋದು ರಿಜಿಸ್ಟರ್ಡ್ ಫ್ಯಾಮಿಲಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಬೆಟರ್ ಆಗಿರುತ್ತೆ. ಇದನ್ನು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಸ್ಟಾಂಪ್ ಡ್ಯೂಟಿಯನ್ನು ಪೇ ಮಾಡಿ, ರಿಜಿಸ್ಟ್ರೇಷನ್ ಫೀಸನ್ನು ಪೇ ಮಾಡಿ ಮಾಡ್ಕೊಂಡಿರ್ತಾರೆ. ಕೋರ್ಟ್ನಲ್ಲಿ ಇದು ತುಂಬಾ ಸ್ಟ್ರಾಂಗ್ ಎವಿಡೆನ್ಸ್ ಆಗಿ ನಿಂತ್ಕೊಳ್ಳುತ್ತೆ. ಫ್ಯೂಚರಲ್ಲಿ ಡಿಸ್ಪ್ಯೂಟ್ ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಈ ಎರಡೂ ರೀತಿ ಸೆಟ್ಲ್ಮೆಂಟ್ ಡೀಡ್ಗಳಲ್ಲಿ ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿರ್ತೀರ ಅಂದರೆ ರಿಜಿಸ್ಟರ್ಡ್ ಫ್ಯಾಮಿಲಿ ಸೆಟ್ಲ್ಮೆಂಟ್ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಯಾಕಂದರೆ ಯಾವುದೇ ರೀತಿಯ ಡಿಸ್ಪ್ಯೂಟ್ಗಳು ಆಗುವಂತಹ ಸಾಧ್ಯತೆ ಇರೋದಿಲ್ಲ ಈ ಒಂದು ರಿಜಿಸ್ಟರ್ಡ್ ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡನ್ನು ಮಾಡ್ಕೊಳ್ಳೋದ್ರಿಂದ. ಈ ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡ್ ಏನಿದೆ ಅದು ಕಂಪ್ಲೀಟ್ ಆಗಿ ಲೀಗಲಿ ವ್ಯಾಲಿಡ್ ಇರುವಂತಹ ಡಾಕ್ಯುಮೆಂಟ್ ಆಗಿರುತ್ತೆ. ಈಗ ಫ್ಯಾಮಿಲಿ ಸೆಟ್ಲ್ಮೆಂಟ್ಗೂ ಮತ್ತು ಪಾರ್ಟಿಷನ್ ಸೂಟ್ಗೂ ಇರುವಂತಹ ವ್ಯತ್ಯಾಸ ಅಂದರೆ, ಫ್ಯಾಮಿಲಿ ಸೆಟ್ಲ್ಮೆಂಟ್ ಬಂದುಬಿಟ್ಟು ಕೋರ್ಟ್ ಹೊರಗೆ ನಡೆಯುವಂಥದ್ದು, ಅಂದರೆ ಕುಟುಂಬ ಸದಸ್ಯರ ಒಪ್ಪಿಗೆ ಮೇಲೆ ನಡೆಯುವಂಥದ್ದು. ಪಾರ್ಟಿಷನ್ ಸೂಟು ಕೋರ್ಟ್ ಒಳಗೆ ನಡೆಯುವಂಥದ್ದು. ಈಗ ಫ್ಯಾಮಿಲಿ ಸೆಟ್ಲ್ಮೆಂಟ್ಗೆ 1-2 ತಿಂಗಳು ಟೈಮ್ ಬೇಕಾಗ್ಬೋದು ಅಷ್ಟೇ. ಬಟ್ ಪಾರ್ಟಿಷನ್ ಸೂಟು ಕಂಪ್ಲೀಟಾಗಿ ಮುಗಿಯೋದಕ್ಕೆ 5-10 ವರ್ಷಗಳು ಬೇಕಾಗುತ್ತೆ, ಅಂದರೆ ಹೆಚ್ಚಿಗೆ ಸಮಯ ಬೇಕಾಗತ್ತೆ. ಸೆಟ್ಲ್ಮೆಂಟ್ ಡೀಡ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಖರ್ಚು ಸಾಕಾಗತ್ತೆ, ಪಾರ್ಟಿಷನ್ ಸೂಟ್ಗೆ ಹೆಚ್ಚು ಖರ್ಚಾಗುತ್ತೆ. ಈಗ ಸೆಟ್ಲ್ಮೆಂಟ್ ಡೀಡ್ಗೆ ಒಂದು ಶಾಂತಿಯುತವಾಗಿ ನಾವು ಮಾಡಿಕೊಳ್ಳುವಂಥದ್ದು, ಕುಟುಂಬದ ಒಂದು ಒಪ್ಪಿಗೆ ಮೇರೆಗೆ ಮಾಡಿಕೊಳ್ಳೋದು. ಆದರೆ ಪಾರ್ಟಿಷನ್ ಸೂಟಲ್ಲಿ ಒಂದು ಇಬ್ಬರ ಮಧ್ಯೆ ಒಂದು ಆಬ್ಜೆಕ್ಷನ್ ಇರೋದ್ರಿಂದ ಜಗಳಗಳು ಜಾಸ್ತಿ ಇರುತ್ತೆ. ಯಾವತ್ತೂ ಕೂಡ ಫ್ಯಾಮಿಲಿ ಸೆಟ್ಲ್ಮೆಂಟ್ ಕಂಟ್ರೋಲ್ ಏನಿದೆ ಅದು ಕುಟುಂಬದ ಕೈಯಲ್ಲಿರುತ್ತೆ, ಪಾರ್ಟಿಷನ್ ಸೂಟ್ನ ಕಂಟ್ರೋಲು ಕೋರ್ಟ್ ಕೈಯಲ್ಲಿರುತ್ತೆ.
ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಒಂದು ಶಾಂತಿಯುತವಾಗಿ ನಾವು ಸೆಟ್ಲ್ಮೆಂಟ್ ಮೂಲಕ ಮುಗಿಸ್ಕೊಳ್ಬೋದು. ಸಾಮಾನ್ಯವಾಗಿ ಜನರು ಮಾಡುವಂತಹ ಕಾಮನ್ ಮಿಸ್ಟೇಕ್ಸ್ ಅಂದರೆ ರಿಜಿಸ್ಟ್ರೇಷನನ್ನು ಮಾಡ್ದೇ ಸೆಟ್ಲ್ಮೆಂಟ್ ಡೀಡನ್ನು ಮಾಡ್ಕೊಳ್ಳೋದು. ಅಂದರೆ ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡನ್ನು ಮಾಡ್ಕೊಳ್ತಾರೆ, ಆದರೆ ರಿಜಿಸ್ಟ್ರೇಷನ್ ಮಾಡಿರೋದಿಲ್ಲ. ಅದು ತುಂಬಾ ರಿಸ್ಕ್ ಆಗುತ್ತೆ. ಆಮೇಲೆ ಎಲ್ಲ ಲೀಗಲ್ ಹೇರ್ಸನ್ನು ಸೇರಿಸದೇ ಇರೋದು, ಅಂದರೆ ಎಲ್ಲ ವಾರಸುದಾರರನ್ನು ಸೇರಿಸ್ದೇ ಸೆಟ್ಲ್ಮೆಂಟ್ ಡೀಡನ್ನು ಮಾಡ್ಕೊಳ್ಳೋದು. ಸ್ಪಷ್ಟವಾದಂತಹ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂದರೆ ಪ್ರಾಪರ್ಟಿ ಡೀಟೇಲ್ಸನ್ನು ಹಾಕಿರಲ್ಲ. ಸ್ಟಾಂಪ್ ಡ್ಯೂಟಿ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ರಿಜಿಸ್ಟ್ರೇಷನ್ ಮಾಡಿಸದೇ ಇರೋದು. ಆಮೇಲೆ ಅಡ್ವೊಕೇಟ್ ಸಲಹೆ ಇಲ್ಲದೇ ಡ್ರಾಫ್ಟ್ ಮಾಡೋದು. ಇದೆಲ್ಲ ಕೂಡ ಸಾಮಾನ್ಯವಾಗಿ ಮಾಡುವಂತಹ ಮಿಸ್ಟೇಕ್ಗಳು. ಇದನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ಎಲ್ಲ ಕುಟುಂಬ ಸದಸ್ಯರ ಒಪ್ಪಿಗೆಯನ್ನು ಪಡೆದು ಡೀಡನ್ನು ಮಾಡಿಸ್ಕೊಳ್ಳಿ. ಅಡ್ವೊಕೇಟ್ ಮೂಲಕ ಕ್ಲಿಯರ್ ಆಗಿ ಡ್ರಾಫ್ಟಿಂಗನ್ನು ಮಾಡಿಸ್ಕೊಳ್ಳಿ. ಅಂದರೆ ಅಡ್ವೊಕೇಟ್ ಅವರಿಗೆ ಮೀಟಾಗಿ ನೀವು ಲೀಗಲ್ ಅಡ್ವೈಸನ್ನು ತೊಗೊಂಡು ಅವರಿಂದನೇ ನೀವು ಡ್ರಾಫ್ಟಿಂಗ್ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ. ರಿಜಿಸ್ಟ್ರೇಷನನ್ನು ತಪ್ಪದೆ ಮಾಡಿಸಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ಒಂದು ಎಕ್ಸಾಂಪಲ್ ಸಮೇತ ಹೇಳಬೇಕು ಅಂದರೆ 3 ಜನ ಅಣ್ಣ ತಮ್ಮಂದಿರು 8 ವರ್ಷಗಳ ಕಾಲ ಪಾರ್ಟಿಷನ್ ಸೂಟನ್ನು ನಡೆಸ್ತಾ ಇರ್ತಾರೆ. ನೆಕ್ಸ್ಟು ಮೀಡಿಯೇಷನ್ ಮೂಲಕ ಫ್ಯಾಮಿಲಿ ಸೆಟ್ಲ್ಮೆಂಟನ್ನು ಮಾಡಿಕೊಂಡು ಬರೇ 45 ದಿನಗಳಲ್ಲಿ ರಿಜಿಸ್ಟ್ರೇಷನನ್ನು ಮುಗಿಸ್ಕೊಳ್ತಾರೆ. ನೆಕ್ಸ್ಟು ಕೇಸನ್ನು ವಿಡ್ರಾ ಮಾಡ್ಕೊಳ್ತಾರೆ. ಸೊ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಕೋರ್ಟ್ಗೆ ಹೋಗದೇನೆ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕು ಅಥವಾ ಪರಿಹಾರವನ್ನು ಪಡೆದುಕೊಳ್ಬೇಕು ಅಂದರೆ ನಾವು ಫ್ಯಾಮಿಲಿ ಸೆಟ್ಲ್ಮೆಂಟ್ ಡೀಡನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಉತ್ತಮ ಆಗುತ್ತೆ. ಆದರೆ ಆ ಡೀಡನ್ನು ನಾವು ಸರಿಯಾದ ಒಂದು ರೀತಿಯಲ್ಲಿ ಅಂದರೆ ರಿಜಿಸ್ಟ್ರೇಷನ್ ಇರ್ಬೋದು ಅಥವಾ ನಾವು ಅಡ್ವೊಕೇಟ್ ಮೂಲಕ ಕ್ಲಿಯರಾಗಿ ಡ್ರಾಫ್ಟಿಂಗ್ ಮಾಡಿಸ್ಕೊಳ್ಳೋದಿರ್ಬೋದು, ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಮಾತ್ರ ಯಾವುದೇ ರಿಸ್ಕ್ ಇರೋದಿಲ್ಲ, ಯಾವುದೇ ಡಿಸ್ಪ್ಯೂಟ್ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಕಾನೂನು ಮಾಹಿತಿಗೆ ಮಾತ್ರ. ನಿಮ್ಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡ್ವೊಕೇಟ್ನ ಸಲಹೆ ಪಡೆಯೋದು ಅಗತ್ಯ ಆಗಿರುತ್ತೆ. ಈ ವಿಡಿಯೋ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ. ಫ್ಯಾಮಿಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಇದ್ದರೆ ಶೇರ್ ಮಾಡಿ. ಕಾನೂನು ಸಂಬಂಧಿತ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.